ಕನ್ನಡ ಜಾಣ ನಮಸ್ಕಾರ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ತಕ್ಷಣ ಒಂದಷ್ಟು ಜನ ತರಾವರಿ ಮಾತುಗಳನ್ನ ಆಡ್ತಾ ಇದ್ದಾರೆ. ತಮಗೆ ತೋಚಿದ ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಅಂದರೆ ಕಾಂಗ್ರೆಸ್ ಕತೆ ಮುಗ್ದೇ ಹೋಯಿತು, ಬರೀ ಬೂದಿ ಬಾಬಾಗಳು, ಈ ಜ್ಯೋತಿಷಿಗಳು, ಈ ಮಾಟ ಮಂತ್ರ ಮಾಡೋರು ಇವರೇ ಸುತ್ತಮುತ್ತ ಸೇರ್ಕೊಂಡ್ಬಿಟ್ಟಿದ್ದಾರೆ. ಡಿ ಕೆ ಸುರೇಶ್ ಅವ್ರದ್ದೇ ದರ್ಬಾರ್ ಆಗೋಗ್ಬಿಡುತ್ತೆ, ಅವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನೋಡಿ, ಆಲ್ರೆಡಿ ಕಾಂಟ್ರವರ್ಸಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಅಂದರೆ ಭಿನ್ನಮತ ಸ್ಟಾರ್ಟ್ ಆಗಿಬಿಟ್ಟಿದೆ. ರಾಮಲಿಂಗ ರೆಡ್ಡಿ ಅವರು ರಿಜೈನ್ ಮಾಡಿದ್ರಂತೆ, ಮುನಿಯಪ್ಪನವ್ರಿಗೆ ಅಸಮಾಧಾನ ಅಂತೆ. ಜಮೀರ್ ಅವ್ರನ್ನ ಕ್ಯಾಬಿನೆಟಿಗೆ ತೊಗೊಂಡಿಲ್ಲ, ಅವ್ರು ದೊಡ್ಡ ಮಾಸ್ ಲೀಡರ್ ಅವರು. ಮುಸ್ಲಿಮರಿಂದನೇ ಕಾಂಗ್ರೆಸ್ ಪಕ್ಷ ಬದುಕಿರೋದು. ಮತ್ತು ಸಿದ್ದರಾಮಯ್ಯನವ್ರಿಗೆ ಯಾವ ಕಾರಣಕ್ಕೆ ಕೆಳಗಿಳಿಸಿದ್ರಿ? ಅವ್ರಿಗೆ ಮಾಡಿರೋ ದೊಡ್ಡ ಘನಘೋರ ಅನ್ಯಾಯ ಅಲ್ವಾ? ಇದು ತಕ್ಕ ಪಾಠ ಕಲಿಸ್ತೀವಿ ನಾವು, ಕಾಯ್ತಾ ಇದ್ದೀವಿ. ಇನ್ನು ಕಾಂಗ್ರೆಸ್ ಪಕ್ಷ ಮುಗಿದೋಯ್ತು, ಇದು ಸರ್ವನಾಶ. ಇದು ಈ ಥರ ಮಾತುಗಳನ್ನು ಆಡ್ತಾಯಿದ್ದಾರೆ. ಎಲ್ಲ ನನಗೆ ಒಂದು ರೀತಿ ಹತಾಶೆ ಮಾತುಗಳಾಗಿ ಒಣಚರ್ಚೆಗಳ ಥರ ಕಾಣ್ತಾ ಇದೆ. ಬಿಟ್ಟರೆ ಇದರಲ್ಲಿ ಯಾವ ಸತ್ವಗಳಿಲ್ಲ, ಮಣ್ಣಂಗಟ್ಟಿನೂ ಇಲ್ಲ. ಇದೆಲ್ಲ ನೋಡೋಣ ಏನು ಅಂತ ಹೇಳ್ಬಿಟ್ಟು, ಅದಕ್ಕಿಂತ ಮುಂಚೆ ನಮ್ಮ ಕನ್ನಡ ಜಾಣೆಯವ್ರನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಅದೇ ಡಿ ಕೆ ಸುರೇಶ್ ಅವ್ರ ಬಗ್ಗೆ ಒಂದಷ್ಟು ಮಾತುಗಳು ಬರ್ತಾಯಿದೆ. ಒಂದು ನಾವು ತಿಳ್ಕೋಬೇಕು, ಡಿ ಕೆ ಶಿವಕುಮಾರ್ ಅವ್ರನ್ನ ಇವತ್ತು ಬಂಡೆ ಅಂತ ಕರೆಯೋದು, ಟ್ರಬಲ್ ಶೂಟರ್ ಅಂತ ಕರೆಯೋದು ಎಲ್ಲ ಕರಿತೀವಲ್ಲ, ನಿಜವಾದ ಬಂಡೆ ಡಿ ಕೆ ಶಿವಕುಮಾರ್ ಇದ್ರ ಹಿಂದ್ಗಡೆ ಗಟ್ಟಿಯಾಗಿ ನಿಂತಿರೋರು ಒಬ್ಬರೇ, ಅದು ಡಿ ಕೆ ಸುರೇಶ್. ಡಿ ಕೆ ಸುರೇಶ್ ಅವರು ಇಲ್ಲದೇ ಇರುವ ಡಿ ಕೆ ಶಿವಕುಮಾರ್ ರಾಜಕಾರಣವನ್ನು ಊಹೆ ಮಾಡ್ಕೊಳಕ್ಕೂ ಆಗಲ್ಲ. ಯಾರಾದರೂ ಸ್ಥಳೀಯ ಗೊತ್ತಿದ್ರೆ, ಅವರ ಕ್ಷೇತ್ರಗಳಲ್ಲಿ ಗೊತ್ತಿದ್ದರೆ ಕೇಳಿ. ಡಿ ಕೆ ಶಿವಕುಮಾರ್ ಏನೂ ಅಲ್ಲ ಅಲ್ಲಿ, ಇವತ್ತು ಏನೂ ಅಲ್ಲ ಅಲ್ಲಿ. ಡಿ ಕೆ ಸುರೇಶೇ ಚುನಾವಣೆ ಮಾಡೋದು, ಅವರಿಲ್ಲ ಅಂದ್ರೆ ಇಲ್ಲ. ಒಂದು ರೀತಿ ಗಟ್ಟಿಯಾಗಿ ಬಂಡೆ ಥರ. ಅಂದರೆ ಶಿವಕುಮಾರ್ ನಿಮಗೆ ಹೊರಟಾಗಿ ಕಾಣ್ಬೋದು, ಅದು ಹತ್ರದಲ್ಲಿ ನೋಡಿರಿ ನೀವು ಹೆಂಗೆ ಬೇಕಾದ್ರೂ ದಾರಿ ತರ್ಬೋದು. ಆದರೆ ಸುರೇಶ್ ಅವರು ಮಾತ್ರ ಹಿಂಗಾಗಬೇಕು ಅಂದ್ರೆ ಆಗಲೇಬೇಕು. ಇಲ್ಲಿಗೆ ಒಂದಷ್ಟು ನಿರ್ಧಾರಗಳಿದ್ದಾವಲ್ಲ, ಕಠಿಣ ನಿರ್ಧಾರಗಳಿಂದ ಅವ್ರ ಕೈವಾಡ ಖಂಡಿತ ಇದೆ. ಅಂದರೆ ಅಷ್ಟು ಅಣ್ಣನ ಪರವಾಗಿ ಬೆನ್ನಿಂದೆ ಭಾಳ ಗಟ್ಟಿಯಾಗಿ ನಿಂತಿರುವ ವ್ಯಕ್ತಿ ಅಂದರೆ ಅದು ಡಿ ಕೆ ಸುರೇಶ್. ಅವ್ರು ಇಲ್ಲದೇ ನೀವು ಊಹೆ ಮಾಡೋಕ್ಕೂ ಆಗಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಅದೇ ಇದೆಲ್ಲ ಹೇಳಿದ್ನಲ್ಲ, ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂತ ಮಾತಾಡ್ತವ್ರೆ ಅಂತ ಹೇಳ್ಬಿಟ್ಟು. ಯಾರು ಏನು ಬೇಕಾದ್ರು ಹೇಳಿ, ಇವತ್ತಿನ ರಾಜಕಾರಣ ನಾನು ಹೇಳ್ತಾ ಇರೋದು, ಈ ಸೈದ್ಧಾಂತಿಕ ರಾಜಕಾರಣ, ಮೌಲ್ಯಾಧಾರಿತ ರಾಜಕಾರಣ, ಈ ಪದಪುಂಜಗಳನ್ನ ಸೈಡ್ಗಿಟ್ಟು ಈ ಕ್ಷಣದ ರಾಜಕಾರಣ ಇದೆಯಲ್ಲ, ಅಂದರೆ ಬಿ ಜೆ ಪಿ ಮಾಡುತ್ತಿರುವ ರಾಜಕಾರಣ, ಎಲ್ಲರನ್ನ ಮರಿ ಪುಡಿ ಎಲ್ಲರನ್ನೂ ಗುಡಿಸಿ ಬಿ ಜೆ ಪಿ ತುಂಬ್ಕೋತಾರಲ್ಲ. ನೆನ್ನೆವರಿಗೆ ಅವನು ಕಳ್ಳ ಆಗಿರ್ತಾನೆ, ಕೊಲೆಗಾರ ಆಗಿರ್ತಾನೆ, ರೇಪಿಸ್ಟ್ ಆಗಿರ್ತಾನೆ, ಅಯೋಗ್ಯ ಆಗಿರ್ತಾನೆ. ಆದರೆ ಬಿ ಜೆ ಪಿ ಬಂದ ತಕ್ಷಣ ಒಳ್ಳೆಯನಾಗ್ಬಿಡ್ತಾನೆ. ಎಂತೆಂಥವ್ರಿಗೆ, ಸಣ್ಣವರಿಂದ ದೊಡ್ಡವರಿಗೂ ಮುಖ್ಯಮಂತ್ರಿ ಆಗಿದ್ದಾರೆ. ಇವತ್ತು ಬಿ ಜೆ ಪಿ ಶರಣಾಗಿದ್ದಾರೆ. ಅದನ್ನು ಟಿ ಎಮ್ ಸಿಲಿ 3 ಜನ ಎಂ ಪಿಗಳು ಬಿಟ್ಟು ಇಡೀ ಟಿ ಎಮ್ ಸಿನೇ ಹೋಗಿ ಎಲ್ಲ ಎಂ ಪಿಗಳು ಬಿ ಜೆ ಪಿಗೆ ಹೋಗ್ತಾರಂತೆ. ನೋಡಿದ್ರೆ ನಿಮಗೆ ಈ ಆಪರೇಷನ್ ಕಮಲ ಅಂತ ಹೇಳ್ಬಿಟ್ಟು ಇದೆಲ್ಲ ದೊಡ್ಡ ಅಸಹ್ಯದ ರಾಜಕಾರಣ ಮಾಡಿದ್ದು. ಸೈದ್ಧಾಂತಿಕ ಕಾರಣಕ್ಕೆ ನಾನು ಪ್ರಧಾನಿನೇ ಆಗಲ್ಲ ಬಿ ಜೆ ಪಿ ಸಪೋರ್ಟಿಂದ ಅಂತೇಳಿ ಎಡಗಾಲು ಒದ್ದು ಬಂದಂಥ ದೇವೇಗೌಡರು ಇವತ್ತು ಬಿ ಜೆ ಪಿಯ ಪದತಲದಲ್ಲಿ ಬಿದ್ದಿದ್ದಾರೆ. ಇವತ್ತು ಶರಣಾಗಿ ಹೋಗಿದ್ದಾರೆ. ಇವತ್ತು ಅಂಗ್ಲಾಚ್ತಾ ಇದ್ದಾರೆ, ರಾಜ್ಯಸಭೆ ಮಾಡಿ ಅಂತ ಹೇಳ್ಬಿಟ್ಟು. ಪಕ್ಷಗಳೇ ಬಿ ಜೆ ಪಿ ಶರಣಾಗ್ಬಿಟ್ಟಿದ್ದಾರೆ. ಇಂಥ ಕ್ಷಣದಲ್ಲಿ 50 ದಿನ ಜೈಲುವಾಸ ಅನುಭವಿಸಿ ಸಹ ಗಟ್ಟಿಯಾಗಿ ಅಚಲವಾಗಿ ನಿಂತಿರುವ ಏಕೈಕ ರಾಜಕಾರಣಿ ಅಂದರೆ ಇಡೀ ಭಾರತದಲ್ಲಿ ಅದು ಡಿ ಕೆ ಶಿವಕುಮಾರ್. ಮನುಷ್ಯನಿಗೆ 2 ಭಯ ರೀ, ಒಂದು ಸಾವು ಮತ್ತು ಜೈಲು. ಇವೆರಡನ್ನ ಗೆದ್ದವನ್ನ ನೀವು ಯಾರೂ ಹಿಡಿಯೋಕ್ಕಾಗಲ್ಲ. ಮಹಾತ್ಮ ಗಾಂಧಿ ಅದನ್ನ ಗೆದ್ದಿದ್ರು. ಅದನ್ನ ಒಂದು ರೀತಿ ಕಾಂಗ್ರೆಸ್ ಪಕ್ಷ ಇತಿಹಾಸನೇ ಅದು. ಜೈಲು ಎಲ್ಲವನ್ನು ಬಿಟ್ಟು ನಿಂತು ನೀನು ಏನು ಬೇಕಾದ್ರೂ ಮಾಡು, ಎಲ್ಲವನ್ನು ಒದರಿ ಬೀದಿ ನಿಂತ್ಕೊಂಡ ಮೇಲೆ ರಾಹುಲ್ ಗಾಂಧಿ ಒಬ್ಬ ನಾಯಕನಾಗಿ ಹರಳುಗಟ್ಟಿದ್ದು, ನಾಯಕನಾಗಿ ರೂಪುಗೊಂಡಿದ್ದು. ಆದರೆ ರಾಹುಲ್ ಗಾಂಧಿಯೂ ಜೈಲಿಗೆ ಹೋಗಲಿಲ್ಲ. ಒಂದು ರೀತಿ ಜೈಲಿಗೆ ಹೋಗಿ ಅಳುಕಿದ್ರೇನೋ, ಆದರೆ ಡಿ ಕೆ ಶಿವಕುಮಾರ್ ಜೈಲಿಗೆ ಅಳುಕಲಿಲ್ಲ. ನಿಮ್ಗೆ 2 ಘಟನೆ ಹೇಳ್ತೀನಿ ನಾನು. ಒಂದು ಸಿದ್ಧಾರ್ಥ ಅವರ ವಿಚಾರ. ಎಸ್ ಎಂ ಕೃಷ್ಣ ಅವ್ರ ಅಳಿಮಯ್ಯ ಗೊತ್ತಲ್ಲ, ಅದೇ ಕಾರಣಕ್ಕೆ ಡಿ ಕೆ ಇವರು ಎಸ್ ಎಂ ಕೃಷ್ಣ ಅವ್ರ ಕೊನೆಗಾಲದಲ್ಲಿ ವೃದ್ಧಾಪ್ಯದ ಕಾಲದಲ್ಲಿ ಬಿ ಜೆ ಪಿಗೆ ಹೋಗಿದ್ದು. ಎಸ್ ಎಂ ಕೃಷ್ಣ ಅಳಿಮಯ್ಯ ಸಿದ್ಧಾರ್ಥ ಹೆಗಡೆ ಅವರು ಸುಸೈಡ್ ಮಾಡ್ಕೋತಾರೆ ಮಧ್ಯಾಹ್ನ 12 ಗಂಟೆಗೆ. ಆದರೆ ಇಂದಿನ ದಿನ ರಾತ್ರಿ ಸದಾಶಿವನಗರದ ರಸ್ತೆಗಳಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ರಾತ್ರೆಲ್ಲ ವಾಕಿಂಗ್ ಮಾಡ್ಕೊಂಡು ಮಾತಾಡಿರ್ತಾರೆ. ಮಾರನೇ ದಿನ ಸುಸೈಡ್ ಮಾಡ್ಕೋತಾರೆ ಅವರು. ಅಂದರೆ ಅವತ್ತು ಎಂಥ ಎದೆ ನಡುಗಿಸೋಂಥ ಅನುಭವಗಳನ್ನು, ಮಾತುಗಳನ್ನು ಸಿದ್ಧಾರ್ಥ ಅವರು ಡಿ ಕೆ ಅವರಿಗೆ ಹೇಳಿರಲಿಕ್ಕಿಲ್ಲ. ಅವರು ಅಷ್ಟು ಸಾಮ್ರಾಜ್ಯ ಕಟ್ಟಿತು ಸುಸೈಡ್ ಮಾಡಿಕೊಂಡ್ರು ಅಂದರೆ ಎಂಥ ಒತ್ತಡ ಇತ್ತು.
ಯಾವ ರೀತಿ ಬ್ಲ್ಯಾಕ್ ಮ್ಯಾನ್ ಇತ್ತು, ಏನಿತ್ತು, ಅನುಭವ ಆಗಿತ್ತಾನೆ. ಅದನ್ನೆಲ್ಲ ಡಿ ಕೆ ಶಿವಕುಮಾರ್ ಹೇಳಿಲ್ವ ಅವರು? ಸ್ವತಃ ಡಿ ಕೆನೂ 50 ದಿವಸ ಜೈಲು ಅನುಭವಿಸ್ತಿಲ್ವ? ಆದರೂ ಸಹ ಅದನ್ನು ಮೆಟ್ಟಿ ನಿಂತರಲ್ಲ ಡಿ ಕೆ ಶಿವಕುಮಾರ್ ಅವರು. ಭಾರತದಲ್ಲಿ ಒಬ್ಬ ರಾಜಕಾರಣಿ ತೋರಿಸಿ ನೋಡೋಣ. ಡಿ ಕೆ ಶಿವಕುಮಾರ್ ಶರಣಾಗಿದ್ದರೆ ಇವತ್ತು ಇಡೀ ಸೌತ್ ಇಂಡಿಯಾ ಬಿ ಜೆ ಪಿ ಡಿ ಕೆ ಕೈಲಿ ಕೊಡ್ತಾಯಿದ್ರು, ದುಡ್ಡಿನ ಮಳೆ ಸುರಿಸ್ತಾಯಿದ್ರು. ಸುರಿಸ್ತಾ ಇರಲ್ವನ್ರಿ? ಏನು ಬೇಕಾದ್ರೂ ಮಾಡಿಕೊಡ್ತಾಯಿದ್ರು. ಸಿದ್ಧಾರ್ಥ ಅವರ ಸಾವಿಗೆ ಯಾರನ್ನ ಕಾರಣ ಆದರೂ ಅದೇ ಶಕ್ತಿಗಳು ತಾನೇ ಡಿ ಕೆನ ಜೈಲಿಗೆ ಹಾಕಿದ್ದು. ಅದೇ ಶಕ್ತಿಗಳೇ ಇಡೀ ದೇಶದಲ್ಲಿ ಎಲ್ಲರನ್ನೂ ಗುಡಿಸಿ ಗುಂಡಾಂತರ ಮಾಡಿ ತಂತು ತುಂಬ್ಕೋತಾ ಇರೋದು. ಅದೇನೋ ಮಹಾಭಾರತದಲ್ಲಿ ಒಂದು ಕತೆ ಬರುತ್ತಲ್ಲ, ಜನಮೇಜಯ ಯಾಗ ಮಾಡ್ಬೇಕಾದ್ರೆ ಇಡೀ ಸರ್ಪಗಳೆಲ್ಲ ಬಂದು ಹೋಮಕ್ಕೆ ಬೀಳ್ತಾ ಇದ್ವು ಅಂತಲ್ಲ, ಹಂಗೆ ಎಲ್ಲ ರಾಜಕಾರಣಿಗಳು ಬಂದು ಬಿ ಜೆ ಪಿ ಗಟಾರಕ್ಕೆ ಬೀಳ್ತಾ ಇಲ್ವಾ? ಜೈಲನ್ನೂ ಲೆಕ್ಕಿಸ್ತಲೆ, ಕಿರುಕುಳನೂ ಲೆಕ್ಕಿಸ್ತಲೆ, ಮತ್ತು ಸ್ವಂತ ಪಕ್ಷದಲ್ಲಿ ಆಗುವ ಅವಮಾನಗಳಿದೆಯಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿ ಏನು ಕಮ್ಮಿ ಅವಮಾನ ಮಾಡಿದ್ರೇನ್ರಿ? ಅದನ್ನೆಲ್ಲ ಸಹಿಸ್ಕೊಂಡು ಮೆಟ್ಟಿ ನಿಂತರಲ್ಲ. ರಾಜಕಾರಣ ಇರೋದೇ ಹೆಂಗೆ ಅಂತೇಳ್ಬಿಟ್ಟು ಹತಾಶೆಗೊಳ್ಳಿಲ್ಲ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಯಾಕೆ ಕಾಂಗ್ರೆಸ್ ಪಕ್ಷದಲ್ಲಿ ಅನ್ಯಾಯ ಆಯಿತು ಅಂತ ಹೇಳ್ತೀನಿ ಅಂದರೆ, 2013ರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಾರೆ. ಅಂದರೆ ಕಾಂಗ್ರೆಸ್ ಸರ್ಕಾರ ಫುಲ್ ಮೆಜಾರಿಟಿಲಿ ಬರುತ್ತೆ. ಡಿ ಕೆ ಶಿವಕುಮಾರ್ ಕ್ಯಾಬಿನೆಟಿಗೆ ಬಂದ್ರೇನ್ರಿ? ಯಾವುದೋ ಪಕ್ಷದಿಂದ, ಬೇರೆ ಪಕ್ಷದಿಂದ ಬಂದಂಥ ಸಿದ್ದರಾಮಯ್ಯನವರು 20 ವರ್ಷ ಕಾಂಗ್ರೆಸ್ ಇದ್ದರು, 16 ವರ್ಷ ಅಧಿಕಾರ ಅನುಭವಿಸಿರ್ತಾರೆ. ಮುಖ್ಯಮಂತ್ರಿ ಅದಕ್ಕಿಂತ ಮುಂಚೆ ವಿರೋಧ ಪಕ್ಷ ನಾಯಕನಾಗಿರ್ತಾರೆ, ಅಧಿಕಾರ ಕೊಟ್ಟಿರ್ತಾರೆ. ಸಿದ್ದರಾಮಯ್ಯ ತಡನೇ ಮಾಡಿ, ಇವತ್ತಿನ ಥರ ತಡ ಮಾಡಲಿಲ್ಲ, ಇಮಿಡಿಯೇಟಾಗಿ ಮುಖ್ಯಮಂತ್ರಿ ಮಾಡ್ತಾರೆ. ಆದರೆ ಮೂಲ ಕಾಂಗ್ರೆಸ್ಸಿಗರಾದ, ಕಾಂಗ್ರೆಸ್ ಕಟ್ಟಕ್ಕೆ ಕೊಡುಗೆ ಕೊಟ್ಟಂಥ ಡಿ ಕೆ ಶಿವಕುಮಾರ್, ಒಂದಂತೂ ಸತ್ಯ, ಡಿ ಕೆ ಶಿವಕುಮಾರು ಸಹ ಕಾಂಗ್ರೆಸ್ಸಿಂದ ಹೊರಗೋಗಿದ್ರು ಒಂದು ಸಲ. ಕಾಂಗ್ರೆಸ್ ಪಕ್ಷನೂ ಅವ್ರನ್ನ ಹೊರಗೆ ಹಾಕಿತ್ತು. 2 ಘಟನೆಗಳು. ಯಾರಿಗೆ ಸ್ವಲ್ಪ ಹುಡುಕಿ ಅದ್ರ ಬಗ್ಗೆ ಸಂಶೋಧನೆ ಮಾಡಿ ಯಾರಾದರೂ ಕಾಮೆಂಟ್ಗಳು ಹಾಕಿ ಯಾವಾಗ ಅಂತ ಹೇಳ್ಬಿಟ್ಟು. ಇಲ್ಲಿ ವಿಚಾರಕ್ಕೆ ಬರೋದಾದರೆ, ಕಾಂಗ್ರೆಸ್ಸಿಗರ ಡಿ ಕೆ ಶಿವಕುಮಾರ್ ಅವ್ರನ್ನ 1 ವರ್ಷಗಳ ಕಾಲ ಸಿದ್ದರಾಮಯ್ಯನವರು ತೊಗೊಂಡಿಲ್ಲ ಕ್ಯಾಬಿನೆಟ್ಗೆ. ದೊರೆಸ್ವಾಮಿಯವ್ರ ಲೆಟ್ರ್ ನೆಪ ಅಷ್ಟೇ, ಹಿಂದಿದ್ದು ಇದೇ ಸಿದ್ದರಾಮಯ್ಯನವರು, ಗೊತ್ತಿರೋ ವಿಚಾರ ಎಲ್ರಿಗೂ. ತೊಗೊಂಡಲೇ ಇಲ್ಲ. ಆದರೆ ಹಿಂದಿನ ಸರ್ಕಾರ, ಅಂದರೆ ಧರ್ಮಸಿಂಗ್ ಅವ್ರ ಸರ್ಕಾರ, ಕಾಂಗ್ರೆಸ್ ಮತ್ತು JDS ಕೊಯ್ಲೇಷನ್ ಗೌರ್ಮೆಂಟು, ಅವತ್ತು ಸಹ ಧರ್ಮಸಿಂಗ್ ಅವ್ರ ಕ್ಯಾಬಿನೆಟ್ಗೆ ಡಿ ಕೆ ಶಿವಕುಮಾರನ್ನು ತೊಗೊಂಡಿಲ್ಲ. ದೇವೇಗೌಡರು ಅಡ್ಗಾಲು ಹಾಕಿದ್ರು, ಅವತ್ತು ತೊಗೊಂಡಿಲ್ಲ. ಹತಾಶೆ ಆಗ್ತಿರಲ್ಲ ಯಾರಿಗಾದರೂ ಸಹ. ತನ್ನ ಪಕ್ಷದ ಸರ್ಕಾರ, ಫುಲ್ ಮೆಜಾರಿಟಿ ಸರ್ಕಾರ ಆಡಳಿತದಲ್ಲಿದೆ, ವರ್ಷಾನುಗಟ್ಟಲೆ ಕ್ಯಾಬಿನೆಟಿಗೆ ತೊಗೊಳ್ಳಿಲ್ಲ. ನಮ್ಮ ಶ್ರಮ ಇದೆ, ದುಡಿಮೆ ಇದೆ, ದುಡ್ಡು ಹಾಕಿದ್ದೀನಿ, ತೊಗೊಳ್ಳಿಲ್ಲ. ಹತಾಶೆ ಆಗ್ತಿರಲ್ವಾ? ಅವ್ರಿಗೆ ಗೊತ್ತು ರಾಜಕಾರಣ ಇರೋದು ಹಿಂಗೆ. ಅದಕ್ಕೆ ಹೇಳಿದ್ದು, ಸ್ವಪಕ್ಷದಿಂದ ಅವಮಾನ. ರಾಜಕಾರಣ ಅಂದರೆ ಹಂಗೆ ಅಲ್ವಾ? ಅದನ್ನು ಕೇರೆ ಮಾಡಲಿಲ್ಲ, ಅದನ್ನೆಲ್ಲ ಮೆಟ್ಟು ನಿಂತ್ಕೊಂಡ್ರಲ್ವ. ಇವತ್ತು ಯಾರು ಹೇಳ್ತಾರಲ್ಲ, ಜಮೀರನ್ನ ಕೈ ಬಿಟ್ಟರು ಅದು ಇದು ಅಂತೇಳ್ಬಿಟ್ಟು. ಜಮೀರ್ ಮಾಸ್ ಲೀಡ್ರು ಅಂತೇಳ್ಬಿಟ್ಟು. ಜಮೀರು ಜನಗಳ ಸಾಧಕ ಬಾಧ ಇಟ್ಕೊಂಡು ಹೋರಾಟ ಮಾಡಿಕೊಂಡು, ಅಥವಾ ಮುಸ್ಲಿಮರ ಸಂಘಟನೆ ಮಾಡಿ ಗೆದ್ದು ಬಂದಂಥ ರಾಜಕಾರಣಿನ್ರಿ. ದೇವೇಗೌಡರಿಂದ ಸೃಷ್ಟಿಸಲ್ಪಟ್ಟ ಸಂದರ್ಭದ ಕೂಸು ಜಮೀರ್ ಅಷ್ಟೇ, ಸಂದರ್ಭದ ಕೂಸು ಅಷ್ಟೇ. ಜಮೀರೇನು ಭಯಂಕರ ದೊಡ್ಡ ಮಾಸ್ ಲೀಡ್ರು, ಅದೆಲ್ಲ ಡೋಂಗಿತನ, ಸುಳ್ಳೋದಿಲ್ಲ. ಆ ಸಂದರ್ಭ, ಆ ಕಾಲಘಟ್ಟ ಇದೆಯಲ್ಲ, ಇಂಥ 10 ಜನ ಲೀಡ್ರ್ ಹುಟ್ಟಾಕುತ್ತೆ, ಖಂಡಿತ ಹುಟ್ಟಾಕುತ್ತೆ. ದೇವೇಗೌಡರೆಲ್ಲ ಸೃಷ್ಟಿಸಲ್ಪಟ್ಟ ರೆಡಿಮೇಡ್ ರಾಜಕಾರಣಿ ಜಮೀರ್ ಅಹಮದ್. ಮೊನ್ನೆ ಮಾಡಿದ್ದು ಬಿಡಿ, ಅದು ಆ ಚರ್ಚೆಗೆ ಹೋಗೋದು ಬೇಡ, ನಾವು ಚರ್ಚೆಗೆ ಹೋಗೋದು ಬೇಡ, ಆಮೇಲೆ ನೋಡ್ಕೋಣ. ಆಮೇಲೆ ಇನ್ನು ರಾಮಲಿಂಗಾರೆಡ್ಡಿಯವರು ಅದು ಇದು ಅಂತೆಲ್ಲ ಹೊಡಿತಾರಲ್ಲ, ಡಿ ಕೆ ಶಿವಕುಮಾರ್ ಸರಿ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ದೊಡ್ಡ ಕಾಂಟ್ರವರ್ಸಿ ರೀ, ಅವರೇ ಕಾಂಟ್ರವರ್ಸಿ ಅಲ್ವಾ? ಇಷ್ಟು ವರ್ಷದ ದೀರ್ಘ ಅನುಭವ ಇದೆಯಲ್ಲ. ನಾಳೆ ದಿವಸ ಮತ್ತೆ ಬಿ ಜೆ ಪಿಯವ್ರನ್ನ ಡಿ ಕೆ ಜೈಲಿಗೆ ಹಾಕ್ಬಾರ್ದು ಅಂತ ಹೇಳಿಲ್ವಲ್ಲ? ಜೈಲಿಗೆ ಹಾಕ್ಬೋದು, ಅಥವಾ ಅವರು ಆಗ್ತಂಗೆ ರೀತಿ ಹೊಂದಾಣಿಕೆ ಮಾಡ್ಕೋತಾರೋ, ದುಡ್ಡು ಕೊಡ್ತಾರೋ, ಮತ್ತೊಂದು ಮಾಡ್ತಾರೋ, ಏನು ಮಾಡ್ತಾರೋ, ತ್ಯಾಪೆ ಹಾಕ್ತಾರೋ ಗೊತ್ತಿಲ್ಲ. ನಾನು ಅದಕ್ಕೆ ಹೇಳಿದ್ದು, ಈ ಕಾಲದ ಬಿ ಜೆ ಪಿ ಮಾಡುತ್ತಿರುವ ಈ ಅಡ್ಡದಾರಿ ರಾಜಕಾರಣ ಇದೆಯಲ್ಲ, ಈ ಕಾಲದ ರಾಜಕಾರಣಕ್ಕೆ ಡಿ ಕೆ ಶಿವಕುಮಾರ್ ಹೇಳಿ ಮಾಡಿಸಿದ ವ್ಯಕ್ತಿ. ಬಸವಳೆದಿರುವ ಈ ಕಾಂಗ್ರೆಸ್ಗೆ ಇಂಥ 10 ಜನ ಡಿ ಕೆಗಳು ಬೇಕಿವತ್ತು ಕಾಂಗ್ರೆಸ್ ಪಕ್ಷಕ್ಕೆ. ಅದು ಸರಿ ತಪ್ಪು, ಆಮೇಲೆ ಅದೆಷ್ಟು ಸರಿನೋ ತಪ್ಪು ನಾನು ಹೇಳಿದ್ದು ಆಮೇಲೆ ನೋಡ್ಕೊಳ್ಳೋಣ. ಮತ್ತು ಇನ್ನೊಂದು, ಇತ್ತೀಚೆಗೆ ಒಂದು ಕುತೂಹಲಕರದ ಘಟನೆ ಅಂದರೆ, ರವಿಚಂದ್ರನ್ ಜೊತೆ ನಡೆದ ಸಂಭಾಷಣೆ. ರವಿಚಂದ್ರನ್ ಅವರು ಕಷ್ಟ ದಿನಗಳು ಮತ್ತೊಂದೆಲ್ಲ ಹೇಳ್ಕೊಂಡಿರ್ತಾರೆ. ಡಿ ಕೆ ಶಿವಕುಮಾರ್ ಅವ್ರಿಗೊಂದು ಮಾತು ಹೇಳ್ತಾರೆ, ಇದನ್ನೆಲ್ಲ ಮೆಟ್ಟಿ ನಿಲ್ಲಬೇಕು, ಎದುರಿಸಬೇಕು, ಸಾಧನೆ ಮಾಡಬೇಕು ಜೀವನದಲ್ಲಿ. ಏನು ರಾಜಕಾರಣಿಗಳ ಸಾಧನೆ? ರಾಜಕಾರಣಿ ಸಾಧನೆ ಯಾವುದು ರೀ?
ಪ್ರತಿ ಕ್ಷಣ ಹೋರಾಟ, ಪ್ರತಿ ಕ್ಷಣ ಹೇಳಿದ್ನಲ್ಲ ಸ್ವಪಕ್ಷೀಯರು ಅಲ್ಲಿ ನಿಮಗೆ ಒಳೇಟ್ ಕೊಡೋರಿರ್ತಾರೆ, ನಂಬಿಕೆ ದ್ರೋಹ ಮಾಡೋರಿರ್ತಾರೆ, ಎದುರಾಳಿಗಳು ಸ್ಟ್ರಾಂಗ್ ಆಗಿರ್ತಾನೆ, ಅವರೆಲ್ಲ ಬಗ್ಗಿ ಹೊಡಿಬೇಕು, ಆ ಚಕ್ರವ್ಯೂಹ ಭೇದಿಸಬೇಕು. ನಿಮ್ಗೆ ಎಷ್ಟೋ ಜನ ತುಂಬ ದುಡ್ಡು ಖರ್ಚಾಗಿರುತ್ತೆ, ಅದು ವಾಪಸ್ ಬರಲ್ಲ, ಇನ್ನೇನೋ ಆಗಿರುತ್ತೆ, ಕುತಂತ್ರಗಳು ನಡೀತವೆ. ಎಲ್ಲವನ್ನು ಮೀರಿ ಮೆಟ್ಟಿ ನಿಂತ್ಕೊಳ್ಳೋನೇ ಒಬ್ಬ ಲೀಡರ್ ಆಗೋದು. ಮತ್ತು ಭಾಳ ಪ್ರಮುಖ ಎಲ್ಲಿಲ್ಲ ಹೇಳಿ, ಯಾವ ಕ್ಷೇತ್ರದಲ್ಲಿ ಈ ಥರ ಹತಾಶೆಯ ಸಂದರ್ಭಗಳು ಬರಲ್ಲ, ಕಾಲೆಳೆಯರಿರಲ್ಲ, ಬೇಸರ ಆಗೋದಿರಲ್ಲ. ನಿಮ್ಮೊಂದು ಸಣ್ಣ ಸೆಕ್ಯೂರಿಟಿ ಕೆಲಸ ಮಾಡು, ಫ್ಯಾಕ್ಟ್ರಿ ಕೆಲಸ ಮಾಡು, ಎಲ್ಲ ಕಡೆ ಅದರದ್ದೇ ತಕ್ಕನಾಗಿ ಇದ್ದೇ ಇರ್ತಾರೆ, ಎಲ್ಲ ಕಡೆ ಇಂಥ ಜನ ಇದ್ದೇ ಇರ್ತಾರೆ, ಎಲ್ಲ ಕ್ಷೇತ್ರದವರು. ಆದರೆ ವಿಶೇಷವಾದ 3 ಕ್ಷೇತ್ರ ಇದೆ ಗೊತ್ತಾ? ರಾಜಕಾರಣ, ಸಿನಿಮಾ ಮತ್ತು ಕ್ರೀಡೆ. ರಾಜಕಾರಣ, ಸಿನಿಮಾ ಮತ್ತು ಕ್ರೀಡೆ, ಈ 3 ಕ್ಷೇತ್ರ ಇದೆಯಲ್ಲ, ಇದು ಬಹಳ ಭಿನ್ನ. ಯಾಕೆ ಅಂದರೆ ಇದು ಕೊಡುವ ಗೆಲುವಿದೆಯಲ್ಲ, ಗೆಲುವು, ಹಣ, ಜನಪ್ರಿಯತೆ, ಆ ಉನ್ಮಾದ ಇದೆಯಲ್ಲ, ಅದು ಪರಾಕಾಷ್ಠೆ ತಲುಪಿಬಿಡುತ್ತೆ ನಿಮಗೆ. ಆ ಗೆಲುವು, ಆ ಉನ್ಮಾದ ಪರಾಕಾಷ್ಠೆ ತಲುಪುತ್ತೆ. ಆ ಜನಪ್ರಿಯತೆ, ಆ ದುಡ್ಡು, ಆ ಅಭಿಮಾನಿಗಳು, ಮತ್ತೊಂದು ಎಲ್ಲ. ಸೋಲು ನಿಮಗೆ ಪಾತಾಳ ಬಿದ್ದೋಗ್ಬಿಡುತ್ತೆ, ಬಿಳಿಸುತ್ತೆ ನಿಮ್ಮನ್ನು. ತಡೆಯಲಾಗದ ನೋವು ಕೊಡುತ್ತೆ, ತಡೆಯಲಾಗದ ನೋವು. ಗೆಲುವು ಎಷ್ಟು ಎತ್ತರಕ್ಕೆ ತಗೊಂಡೋಗುತ್ತೋ, ಎಷ್ಟು ಉನ್ಮಾದಗೊಳ್ತೀರೋ, ಸೋಲಿದೆಯಲ್ಲ ಅಷ್ಟೇ ತುಳಿದು ಹಾಕ್ಬಿಡುತ್ತೆ. ಎಷ್ಟೋ ಜನ ಎದ್ದು ಬರಲ್ಲ, ಕಾಲಗರ್ಭದಲ್ಲಿ ಊದ್ಕೊಂಡು ಹೊಂಟೋಗ್ಬಿಡ್ತಾರೆ, ಕುಡುಕರಾಗ್ತಾರೆ, ಇನ್ನೇನೋ ವ್ಯಸನಿಗಳಾಗ್ತಾರೆ. ಕಣ್ಣಾರ ನೋಡಿದ್ದೀವಿ. ಉದಾಹರಣೆಗಳು ಹೇಳೋದು ಬೇಡ ನಿಮಗೆ, ತುಂಬ ಉದಾಹರಣೆಗಳು ಹೇಳ್ಬೋದು, ನಿಮಗೆ ಗೊತ್ತಿರುತ್ತೆ. ಈ 3 ಕ್ಷೇತ್ರದಲ್ಲಿ ರಾಜಕಾರಣ ಮತ್ತು ಸಿನಿಮಾ, ಕ್ರೀಡೆ, ಇಲ್ಲಿ ಗೆಲುವು ಮತ್ತು ಸೋಲು ಎರಡು ಅಷ್ಟೊಂದು ನಿಮಗೆ ಆಳವಾಗಿ ತಟ್ಟುತ್ತೆ. ಗೆಲುವು ಉನ್ಮಾದ, ಸೋಲು ಹತಾಶೆ, ಸಣ್ಣ ಪುಟ್ಟ ಹತಾಶೆ ಅಲ್ಲ. ಎಷ್ಟೋ ಜನ ಎದ್ದು ಬರಲ್ಲ, ಆದರೆ ಅದರಲ್ಲಿ ಎದ್ದು ಬಂದು ಎಲ್ಲವನ್ನೂ ದಾಟ್ಕೊಂಡು ಎಲ್ಲರನ್ನೂ ತೊಗೊಂಡೋಗ್ಕೊಂಡು ರಾಜಕಾರಣ ಮಾಡೋದಿದೆಯಲ್ಲ, ಅಷ್ಟು ಸ್ವಲ್ಪ. ಅದಕ್ಕೆ ಹೇಳಿದ್ದು DK ಯಾಕೆ ವಿಶೇಷ ಅಂದರೆ, ಎಲ್ಲರೂ ಜೈಲಿಗೆ ಆಗ್ತಾಯಿದ್ದಾರೆ. ನಿನಗೆ ಮುಖ್ಯಮಂತ್ರಿ ಆಗ್ತೀಯಾ, ದುಡ್ಡು ಬೇಕಾ, ಏನು ಬೇಕೆಲ್ಲ ತಗೋ, ನನ್ನ ಪಕ್ಷಕ್ಕೆ ಬಾ, ಇಲ್ಲಾಂದರೆ ಜೈಲಿಗೆ ಹೋಗಿ ರೆಡಿ ಆಗು. DK ಕಣ್ಣಲ್ಲಿ ನೀರು ಹಾಕಿರ್ಬೋದು. ನಮ್ಮ ಅಪ್ಪನಿಗೆ ಏನೋ ಎಡೆಯಕ್ಕೆ ಬಿಡಲಿಲ್ಲ, ಹಬ್ಬ ಮಾಡೋಕ್ಕೆ ಬಿಡಲಿಲ್ಲ ಅಂತ ಹೇಳ್ಬಿಟ್ಟು 50 ದಿನ ಜೈಲುವಾಸ, ಹಿಂಡಿ ಇಪ್ಪೇನು ಮಾಡಾಕ್ಬಿಡುತ್ತೆ, ಎಂಥರನ್ನು ಸಹ ಕುಟ್ಟಿ ಕೆಡಬಿಡುತ್ತದು. ಆದರೂ ಸಹ ಅದನ್ನು ಮೆಟ್ಟಿ ನಿಂತು ಬಂದು ರಾಜಕಾರಣ ಮಾಡೋದಿದೆಯಲ್ಲ ಅಂತಾರೆ. ಆವಾಗ ನೀವು ಕೂತ್ಕೊಂಡು ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಕತೆ ಹೊಡೆದ್ರೆ ಅವೆಲ್ಲ ನಡೆಯಲ್ಲ. ಮತ್ತು ಇನ್ನೊಂದು ಪ್ರಮುಖವಾಗಿ ಅದೇನು ಹೇಳಿದ್ರೆ, ಬಾಬಾಗಳು, ಈ ಜ್ಯೋತಿಷಿಗಳು, ದೇವರು, ದಿಂಡ್ರು, ಧಾರ್ಮಿಕತೆ, ಇದೇ DK ಇದ್ರ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ BJPಯವರ ಧಾರ್ಮಿಕತೆಗೂ ಶಿವಕುಮಾರ್ ಧಾರ್ಮಿಕತೆಗೂ ಭಾಳ ವ್ಯತ್ಯಾಸ ಇದೆ. ಅರ್ಥ ಮಾಡ್ಕೋಬೇಕು ನಾವಿಲ್ಲಿ. BJPಯವರು ಯಾವ ಧಾರ್ಮಿಕತೆಯೂ ಇಲ್ಲ, ಯಾವ ಭಕ್ತಿನೂ ಇಲ್ಲ, ನಂಬಿಕೆನೂ ಇಲ್ಲ. ಅವ್ರಿಗಿರೋದು ಒಂದೇ, ರಾಮನ್ನಾಗಲಿ ಹನುಮಂತನಾಗಲಿ ಅಥವಾ ಗಣೇಶನಾಗಲಿ ಅಂದರೆ ಈ ದೇವರನ್ನು ಮತ್ತು ಧರ್ಮವನ್ನು ಅವರು ಓಟು ಕೇಳುವ ಭಿಕ್ಷುಕರನ್ನಾಗಿ ರೋಡಿಗೆ ನಿಲ್ಲಿಸಿದರು. ಓಟ್ ಬೇಕಷ್ಟೆ, ದೇವರ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ ಓಟ್ ಕೇಳೋಕ್ಕೆ ಭಿಕ್ಷುಕರು ಮಾಡಿ ಅವರು ರೋಡಿಗೆ ನಿಲ್ಲಿಸಿದರು. ಆದರೆ DK ಶಿವಕುಮಾರ್ ಮನೆಯವರ ಪ್ರಮಾಣ ವಚನದಲ್ಲಿ ಅದೇ ಅವರ ಜೈನ್ ಫೋಟೋ ಇಟ್ಟಿರ್ಬೋದು, ಆದರೆ ಈ ಧಾರ್ಮಿಕತೆಯನ್ನು, ನಂಬಿಕೆಯನ್ನು ಓಟಿಗೆ ತರಲಿಲ್ಲ, ಸಾರ್ವಜನಿಕರಿಗೆ ತರಲಿಲ್ಲ, ಅದ್ರ ಮುಖಾಂತರ ಓಟ್ ತಗೊಳಕ್ಕೆ ನೋಡಲಿಲ್ಲ. ಅವರ ದೊಡ್ಡಹಳ್ಳಿ ಇದೆಯಲ್ಲ DK ಅವರವರು, ಅಲ್ಲಿ ಹೋಮ ಮಾಡೋಕ್ಕೆ ದೊಡ್ಡ ಮಟ್ಟದಲ್ಲಿ ವ್ಯವಸ್ಥೆ ಮಾಡಿದ್ದಾರೆ, ಹೋಮ ಕುಂಡಗಳು ಮಾಡಿದ್ದಾರೆ, ಈ ಪುರೋಹಿತರಿಗೆ AC ಮನೆಗಳು ಕಟ್ಟಿದ್ದಾರೆ, ಬಾವಿ ತೋಡಿಸಿದ್ದಾರೆ. ಬೆಂಗಳೂರಲ್ಲಿ ತುಂಬ ದೇವಸ್ಥಾನಗಳಿಗೆ ದೇಣಿಗೆಗಳು ಕೊಟ್ಟಿದ್ದಾರೆ, ದೇಣಿಗೆ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಮಾಡಿದೆ. ಆದರೆ ಅವರ ಧಾರ್ಮಿಕತೆ ವೈಯಕ್ತಿಕವಾಗಿದೆ. ಆ ಧಾರ್ಮಿಕತೆಯನ್ನು ಓಟಿಗೆ ಬಳಸಲಿಲ್ಲ, ದೇವ್ರನ್ನ ತಂದು ರೋಡಿಗೆ ನಿಲ್ಲಿಸ್ತಿಲ್ಲ, ಧರ್ಮನ ತಂದು ಭಿಕ್ಷೆ ಎತ್ತಕ್ಕೆ ನಿಲ್ಲಿಸ್ತಿಲ್ಲ. BJPಯವರು ಧರ್ಮ, ದೇವ್ರನ್ನ ಓಟಿನ ಭಿಕ್ಷೆ ಎತ್ತಕ್ಕೆ ನಿಲ್ಲಿಸಿದರು, ಹಿಂಸೆಯನ್ನು ಮಾಡಿದರು, ಕಚ್ಚಾಡಂಗೆ ಮಾಡಿದರು. DK ಹಂಗೆ ಮಾಡಲಿಲ್ಲ. ನಿಮಗೆ ದೇವೇಗೌಡರ ಒಬ್ಬ ಜಾತಿವಾದಿ ಲೀಡರ್ ಆಗಿ ಕಾಣ್ತಾರೆ, DK ಯಾವತ್ತೂ ಜಾತಿವಾದಿ ಲೀಡರ್ ಆಗಿ ಕಾಣಲ್ಲ. ನಿಮಗೆ DK ತಲೆ ಇಟ್ಕೊಂಡಿರೋದು ದುಡ್ಡಿದ್ರೆ ರಾಜಕಾರಣ ಮಾಡ್ಬೋದು ಅನ್ನೋದು ಬಂದಿದೆ. ಅದು ಸರಿನೋ ತಪ್ಪು ನನಗೆ ಗೊತ್ತಿಲ್ಲ. ನಾನು ಆವಾಗಲೇ ಹೇಳಿದೆ, ಸೈದ್ಧಾಂತಿಕ ಮತ್ತು ಮೌಲ್ಯಾಧಾರಿತ ರಾಜಕಾರಣ ಪದವನ್ನು ಸೈಡ್ಗಿಟ್ಟು ನೋಡಿದ್ರೆ ಈ ಕಾಲದ ರಾಜಕಾರಣಕ್ಕೆ DK ಶಿವಕುಮಾರ್ ಹೇಳಿ ಮಾಡಿಸಿದ ರಾಜಕಾರಣಿ. ಮುಂದೆ ಏನು ಬೇಕಾದ್ರೂ ಆಗ್ಬೋದು, ಗೊತ್ತಿಲ್ಲ. ಅವರು ಒಂದಷ್ಟು ಯೋಜನೆಗಳು ನೋಡ್ತಾ ಇದ್ದರೆ ಅವರು ಪಕ್ಷವನ್ನು
ಸದೃಢ ಕಟ್ಟಬೇಕು, ಭಾಳ ದೀರ್ಘಕಾಲ ಅಧಿಕಾರದಲ್ಲಿ ಇರಬೇಕು ಅನ್ನೋ ಮುನ್ಸೂಚನೆ ಕಾಣ್ತಾ ಇದೆ. ಆದರೆ ಎಲ್ಲವನ್ನೂ ಸಹ ಕಾಲ ನಿರ್ಧಾರ ಮಾಡುತ್ತೆ. ನಾವು ಜ್ಯೋತಿಷಿಗಳಲ್ಲ, ಕಾಲ ನಿರ್ಧಾರ ಮಾಡುತ್ತೆ. ರಾಜಕೀಯ ತಿರುವುಗಳೇನು ಪಡೆಯುತ್ತೋ ಅವ್ರು ಹೇಳ್ತಾರಲ್ಲ, ಹಳೇ ಮಾತಿದೆಯಲ್ಲ, ಯಾರು ಶತ್ರುಗಳಲ್ಲ ಯಾರು ಮಿತ್ರರಲ್ಲ ಅಂತ. ಏನು ಬೇಕಾರೋ ಆಗ್ಬೋದು, ಗೊತ್ತಿಲ್ಲ, ಏನು ತಿರುವು ಬೇಕಾರೋ ಪಡಿಬೋದು. ಆದರೆ ಒಂದಷ್ಟು ಜನ ಅಧಿಕಾರಕ್ಕೆ ಬಂದ ತಕ್ಷಣ ಎಷ್ಟು ಹತಾಶೆಯಿಂದ ಮಾತಾಡ್ತಿದ್ರಲ್ಲ, ಇದರಲ್ಲಿ ಯಾವ ಸತ್ವನೂ ಇಲ್ಲ. ಸಿದ್ದರಾಮಯ್ಯಂಗೆ ಅನ್ಯಾಯ ಅಂದರೆ ಡಿ ಕೆಗೆ ಆಗಿದ್ರೆ ಅನ್ಯಾಯ ಇರಲ್ವಾಗ? ಅದಲ್ಲ, ಮುಂದೆ ಎಲ್ಲವನ್ನೂ ಸಹ ಕಾಲ ನಿರ್ಣಯ ಮಾಡುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.